ಪಾಪದ ಹೊರೆ ಎಷ್ಟು ತುಂಬಿಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ನಾನು ಜೀವನದಲ್ಲಿ ನೋಡಿರಲಿಲ್ಲ. ನಾವೆಲ್ಲ ಒಟ್ಟಿಗೆ ಮಂತ್ರಿಗಳಾದವು. RG Public School, English Medium, admissions are open. Horizon English Medium Public School, empowering bright future. Admissions are open. ಈ ಥರ ಸಮಸ್ಯೆಗಳನ್ನ ಕೇಳೋದಕ್ಕೋಸ್ಕರಲೇ 2.5 ಗಂಟೆಗೆ ಬಿಟ್ಟು ಹೈದರಾಬಾದಿಂದ ನಮ್ಮ ಟ್ರೈನಲ್ಲಿ ಬಂದು ಹುಮ್ನಾಬಾದಲ್ಲಿ ಸ್ವಲ್ಪ ನಮ್ಮ ಕಾರ್ಯಕರ್ತರು ಮುಖಂಡರು ಸ್ವಲ್ಪ ಎಳೆದಾಡಿದ್ರಿಂದ ಲೇಟ್ ಆಯಿತು. ಸಣ್ಣ ಸಲಗಾರರು ಮತ್ತೆ ಬಂದು ಇದ್ದರು. ನನಗೆ ತಿಳಿದ ಮಟ್ಟಿಗೆ ನಾನು ಕೂಡ ಸುಮಾರು 45-50 ವರ್ಷಗಳಲ್ಲಿ ರಾಜಕಾರಣ ಮಾಡಿದ್ದೀನಿ. ನಾನು ಹಳ್ಳಿಯಿಂದ ಬಂದ ರೈತರ ಮಗ. ಯಾವ ಪ್ರದೇಶ ಮಳೆ ಇಲ್ಲದೆ ತತ್ತರಿಸ್ತಾ ಇದ್ರು ಅಂಥ ಪ್ರದೇಶಗಳಲ್ಲಿ 400 ವರ್ಷಕ್ಕೂ ಮೇಲ್ಪಟ್ಟು ಮಳೆ ಆಗಿದೆ ಅನ್ನೋದನ್ನ ಈ ಭಾಗದ ಜನ ಹೇಳ್ತಾ ಇದ್ದಾರೆ. ನಾನು ನಮ್ಮ ಸಂಬಂಧಪಟ್ಟ Knowledge Park, the Creative School. Admissions are open from LKG to 10th standard. Free uniform for new admission students. Noble Public School, admissions are open. इल्म ही आदमी को इंसान बनाता है. ಲ್ಯಾಂಡ್ ಡೈರೆಕ್ಟರ್ ಅಗ್ರಿಕಲ್ಚರು, DDO ಅಗ್ರಿಕಲ್ಚರ್, ನಮ್ಮ ಜನಪ್ರಿಯ ಶಾಸಕರಾದ ಸಲಗಾರರು ನನ್ನ ಮೊನ್ನೆ ಹೇಳ್ತಾ ಇದ್ರು ಯಾರು, ನಾನಲ್ಲಿ ಬರಬೇಕಾದ್ರೆ ಹುಮ್ನಾಬಾದ್ನಲ್ಲಿ ಸುಮಾರು 4 ಅಡಿ 4 ಅಡಿ ನೀರಿತ್ತು, ತೊಗರಿ ಬೆಳೆ ಇದೆ. ಅಲ್ಲಿ ಅವರೇ ಸ್ವತಃ ಹೋಗಿ ನಿಂತ್ಕೊಂಡು ಇದಾಯಿತು, ಹಾವು ಬಂದು ಅವ್ರಿಗೆ ಇದಾಯಿತು, ಅದರಿಂದ ಇದಾಯಿತು ಅಂತ ಹೇಳ್ತಾ ಇದ್ರು. ಇದೊಂದು ನೋವಿನ ಸಂಗತಿ. 1 ಲಕ್ಷ ಹೆಕ್ಟೇರ್ಗೂ ಮೇಲ್ಪಟ್ಟು ನೀರಾವರಿಯ ಇದು ಇವತ್ತು ರೈತರ ಭೂಮಿಯಲ್ಲಿ ಪ್ರಾಯಶಃ ಇವತ್ತು ಕೂಡ 3 ಅಡಿ 4 ಅಡಿ 2 ಅಡಿ ನೀರು ತುಂಬಿರೋದು ನಾವು ನೋಡ್ತಾ ಇದ್ದೀವಿ. ನಾನು ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು ಸ್ಥಳದಲ್ಲೇ ಹೋಗಿ ಕೂತಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ ಅನ್ನೋದು ಯೋಚನೆ ಮಾಡಿ. ಕೇಂದ್ರ ಸರ್ಕಾರನ ಬರೀ ದೂಷಿಸೋದು ನಿಮ್ಮ ಕರ್ತವ್ಯ ಅಲ್ಲ. ದಯಮಾಡಿ ಅಲ್ಲಿ ಬಂದು ಸಂಬಂಧಪಟ್ಟವ್ರಿಗೆ ಅಲ್ಲೇನು ಮಾಡಿದ್ದಾರೆ, ಯಾರ್ಯಾರು ಲಾಸ್ ಆಗಿದೆ ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಪರಿಹಾರ ಕೊಡಬೇಕೋ ಕೊಡಿ ಅನ್ನೋ ಸೂಚನೆಯನ್ನು ತಕ್ಷಣವೇ ನೀಡಿದ್ದಾರೆ. ನಾನು ವಿನಂತಿ ಮಾಡ್ತೀನಿ, ರೈತ ಅವನಿಗೆ ಕಂಗಾಲಾಗಿದ್ದಾನೆ. ಏನು ವ್ಯವಸಾಯವನ್ನೇ ನೆಂಬ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ನನಗೆ ನಮ್ಮ ಶಾಸಕರು ಸನ್ಮಾನ್ಯ ಸಣ್ಣ ಸಲಗಾರರು, ನಮ್ಮ ಅಧ್ಯಕ್ಷರಾದ ಸೋಮನಾಥ್ ಅವರು ಮತ್ತು ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದ ಉಮೇಶ್ ಜಾಧವ್ ಅವರು ಹೇಳ್ತಾಯಿದ್ರು, ಏನೂ ಉಳಿದಿಲ್ಲ, ತೊಗರಿ ಇಲ್ಲ, ಸೋಯಾ ಇಲ್ಲ, ಹೆಸರಿಲ್ಲ, ಉದ್ದಿಲ್ಲ, ಮುಂಗಾರು ಬೆಳೆ ಏನೇನಿತ್ತೋ ಇನ್ನೇನು ಕಟಾವು ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇಂಥ ಮಳೆ ಬಂತು. ಅದಾದಮೇಲೆ ಹಿಂಗಾರು ಮಳೆ ಆದರೂ ಬೆಳೆ ಬರ್ತದೆ ಅಂತ ಮತ್ತೆ ಬೇರೆ ಬೇರೆ ಬೆಳೆಗಳನ್ನ ಹಾಕಿದ್ವಿ. ಅದು ಕೂಡ ಎಲ್ಲವೂ ಕೂಡ ಒಂದು ಕಡೆ ಸರ್ವನಾಶ ಆಗಿದೆ. ಸರ್ಕಾರ ತಕ್ಷಣವೇ ಧಾವಿಸಬೇಕು. ಸರ್ಕಾರ ಜೊತೆಗೆ ನಾವೆಲ್ಲರೂ ಕೂಡ ಇರ್ತಿದ್ವಿ. ಒಂದು ಭಾರತ ಸರ್ಕಾರ, ನಾನು ಸನ್ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ನಾಳಿದ್ದು ಬೆಳಿಗ್ಗೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಭೇಟಿ ಮಾಡ್ತೀನಿ. ನಾನು ಕೂಡ ಒಂದು ಮನವಿ ಮಾಡ್ತೀನಿ, ದಯಮಾಡಿ ಒಂದು ಟೀಮನ್ನು ಕರೆಸ್ಕೊಡಿ ಅಂತ ಅಂದ್ಬಿಟ್ಟು. ಅದಕ್ಕೆ ಯಾವುದೇ ಕಾರಣಕ್ಕೆ ರೈತರು ಧೃತಿಗೆಡೋದು ಬೇಡ. ಅವರ ನೋವಿನಲ್ಲಿ ಮುಖಾಂತರ ಮಾಡ್ತಾ ಇದ್ದಾರೆ ಚರ್ಚೆ. ಒಂದು ನಿಮಿಷ ಮಾತಾಡ್ತೀನಿ ಪ್ಲೀಸ್. ಒಂದು ನಿಮಿಷ ನಾನು ರೈತರಿಗೆ ವಿನಂತಿ ಮಾಡ್ತೀನಿ. ಭಾರತ ಸರ್ಕಾರ, ನಾನಿರ್ಬೋದು, ನಮ್ಮ ನಾಯಕರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಶಿವರಾಜ್ ಸಿಂಗ್ ಚೌಹಾಣ್ ಅವರು, ನಮ್ಮ ಶಾಸಕರಾದ ಶರಣು ಸಲಗಾರರು, ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿರ್ತೀವಿ. ಯಾವುದೇ ಕಾರಣಕ್ಕೆ ಯಾವುದೇ ದುಡುಕಿ ನೀವೆಲ್ಲ ಒಂದು ಕಡೆ ನೋವನ್ನು ಅನುಭವಿಸ್ಬೇಡಿ. ಒಂದು ಈ ಸರ್ಕಾರ ಇಂಥ ಸಂದರ್ಭದಲ್ಲೂ ಕೂಡ ಧಾವಿಸ್ತೇ ಹೋದರೆ ನಾವು ಏನು ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದನ್ನು ನಾನು ನಮ್ಮ ಮಂತ್ರಿಗಳ ಹತ್ರ ಮಾತಾಡ್ತೀನಿ, ನಮ್ಮ ಮುಖಂಡರ ಹತ್ರ ಮಾತಾಡ್ತೀನಿ. ಅದ್ರ ಜೊತೆಗೆ ನಾವು ನಿಮ್ಮ ರೈತರ ಜೊತೆಲಿ ನಾವು ಇರ್ತೀವಿ. ಯಾವುದೇ ಕಾರಣಕ್ಕೆ ಇದಕ್ಕೆ ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು ನಿಮಿಷ ನೋಡ್ರಿ, ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗ್ತದೆ. ಯಾರೋ ಮಾಡಿದ ಪಾಪಕ್ಕೆ ರೈತರು ಭಾರತ ಸರ್ಕಾರ ಮಾಡೋ ಕೆಲಸನ, ಭಾರತ ಸರ್ಕಾರ ಮಾಡೋ ಸರ್ಕಾರನ ನಾನೇನೋ ಕೊಸಿತೀನಿ ಅಂತ ಹೋಗಿ ಕುಳಿತುಕೊಂಡು ಇನ್ನೆಲ್ಲ ಮಾಡಿ ಒಬ್ಬರ ಮೇಲೆ ಒಬ್ಬರು ಕಟ್ಟಿ ಮಾಡಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ಅದು ಒಂದು ಕಡೆ ಆದರೆ ಇವತ್ತು ನನ್ನ ಕಳಕಳಿ ಮನವಿ ಏನಿವತ್ತು ರೈತರಿಗೆ ಇಷ್ಟೊಂದು ಲಕ್ಷಾಂತರ ಹೆಕ್ಟೇರು ಭೂಮಿ ನೀರಾಗಿ ಎಲ್ಲವಾಗಿ ಸತ್ಯನಾಶ ಆಗಿದೆ. ಇದಕ್ಕೆ ತಕ್ಷಣ ಸಂಬಂಧಪಟ್ಟ ಮಂತ್ರಿಗಳು ಇದು ಮಾಡಬೇಕು. ತಾವೇ ಸ್ವತಃ ಬಂದು ಈ ಸಂಬಂಧ ನೋಡಿ ವೈಮಾನಿಕ ಸಮಸ್ಯೆ ಮಾಡಿ, ಇಲ್ಲ ವಾಸ್ತವಾಂಶ ನೋಡಬೇಕಾದ್ರೆ ಬೀದರ್ನ ಬಸವ ಕಲ್ಯಾಣದಲ್ಲಿ ಇರುವ ರೈತರ ಇದನ್ನು ನಾನು ಬರಬೇಕಾದ್ರೆ ಟ್ರೈನಲ್ಲಿ ಒಂದು 8-10 ಜನ ನನ್ನ ಸ್ನೇಹಿತರುಗಳು ಇಲ್ಲಿವರೆ ಬಂದರು. ನನ್ನ ಜೊತೆಯಲ್ಲಿ ಸಣ್ಣ ಸಲಗಾರರು ಕಳಿಸ್ಕೊಟ್ಟಿದ್ರು.
ಅವರೆಲ್ಲ ಹೇಳ್ತಾ ಇದ್ರೆ ನನಗೆ ದಿಗ್ಲಾಯಿತು. ನಾನು ಏನೆಲ್ಲ ಮಾಡಿ 5 ಗಂಟೆಗೆ ಬರಬೇಕು ಅಂತ ಪ್ರಯತ್ನ ಮಾಡಿದೆ, ಅದಾಗಿಲ್ಲ. ನನಗನ್ನಿಸ್ತದೆ, ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಈ ಭಾಗದ ರೈತರಿಗೆ, ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿಯವರು, ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿದ್ದೀವಿ. ಶರಣು ಸಲಗಾರರು ಏನೇನು ಹೇಳ್ತಾರೆ ಅವೆಲ್ಲವನ್ನು ಕೂಡ ಮಾಡ್ತಕ್ಕಂಥ ರೈತರ ದುಡ್ಡು ಎಲ್ಲಿ ಕೊಡ್ತಾರೆ ಸರ್? ಇಷ್ಟೊಂದು ಅತಿವೃಷ್ಟಿ ಆಗಿದೆ, ಕಲ್ಯಾಣ ಕರ್ನಾಟಕ ತತ್ತರಿಸಿ ಹೋಗಿದೆ ಸರ್ ಮಳೆಗೆ. ಈ ಟೈಮಲ್ಲಿ ಜಾತಿ ಗಣತಿ ಮುಖ್ಯ ಆ ಕಡೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆದ್ರೂ ಕೂಡ ಹಾನಿಗೆ ವೀಕ್ಷಣೆಗೆ ಡಿಸಿಎಂ ಸಚಿವರು ಎಲ್ಲರೂ ಹೋಗ್ತಾರೆ. ನಮ್ಮ ಭಾಗದಾಗ ರಾಜಕಾರಣಿ ಸಿಎಂ ಕಲ್ಯಾಣ ಕರ್ನಾಟಕ ಅವ್ರಿಗೆ ಬೇಡ ಆಗಿದೆ ಸರ್. ಒಂದು ನಿಮಿಷಪ್ಪ, ಕಲ್ಯಾಣ ಕರ್ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯ ನಮ್ಮೆಲ್ಲರ ಅವಿಭಾಜ್ಯ ಅಲ್ಲ. ಕಲ್ಯಾಣ ಕರ್ನಾಟಕ ಕೂಡ ನಮ್ಮ ಅವಿಭಾಜ್ಯ ಅಲ್ಲ. ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ತಕ್ಷಣ ಇವಾಗ ಮಾತಾಡ್ತೀನಿ, ಈಶ್ವರ್ ಖಂಡ್ರೆ ಅವ್ರ ಹತ್ರನೂ ಮಾತಾಡ್ತೀನಿ, ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡ್ತೀನಿ, ರೆವಿನ್ಯೂ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರಿಗೂ ಹೇಳ್ತೀನಿ, ಹಾರ್ಟಿಕಲ್ಚರ್ ಮಿನಿಸ್ಟ್ರಿಗೂ ಮಾತಾಡ್ತೀನಿ, DC ಅವ್ರ ಹತ್ರನೂ ಕೂಡ ನಾನು ಮಾತಾಡ್ತೀನಿ. ಇವತ್ತು ಕೂಡ ಮಾತಾಡಿ ತಕ್ಷಣವೇ ಇದಕ್ಕೆ ನಿಮ್ಮ ಪರಿಹಾರದ ವ್ಯವಸ್ಥೆಯನ್ನು ನೀವು ಚುರುಕುಗೊಳಿಸಿ ತಕ್ಷಣವೇ ಧಾವಿಸಿ ಅಂತ ಹೇಳ್ತೀನಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ಜಾಣಕೂಡನ್ನು ಪ್ರದರ್ಶನ ಮಾಡಿದ್ರೆ ಪ್ರಾಯಶಃ ಅದಕ್ಕೆ ತಕ್ಕ ಬೆಲೆಯನ್ನು ಕೂಡ ತೆತ್ತಬೇಕಾಯ್ತದೆ. ಸರ್ಕಾರ ಇಮ್ಮಿಡಿಯೇಟಾಗಿ ಬಾಕಿದೆಲ್ಲ ಮರೆತು ಆ ರೈತರಿಗಾಗಿರ್ತಕ್ಕಂಥ ಸಂಕಷ್ಟವನ್ನು ಬಗೆಹರಿಸೋಕ್ಕೆ ತಕ್ಷಣ ಅದಕ್ಕೆ ಧಾವಿಸಬೇಕು ಅಂತ ಆಗ್ರಹ ಪಡಿಸ್ತೀನಿ. ಒಂದ್ ನಿಮಿಷ ತಾಳಿ. ನಾವು GSTಗೂ ಈ ಪರಿಹಾರಕ್ಕೂ ಯಾರಾದ್ರೂ ಉಂಟೇನ್ರಿ? ಇಮಾಮ್ ಸಾಬಿಗೂ ಗೋಕಲಕ್ಷ್ಮಿಗೂ ಏನ್ ಸಂಬಂಧ ಅನ್ನಂಗಾಯ್ತು? ಇದಲ್ಲ ರೀ, ಯಾವುದಕ್ಕೂ ಏನೇನೋ ಹಾಕ್ಬೇಡ್ರಿ. ಒಂದ್ ನಿಮಿಷ ತಾಳಪ್ಪ, ಇವ್ರಿಗೆ ಯಾರು ಅರ್ಜಿ ಹಾಕಿದ್ರೆ ಗ್ಯಾರಂಟಿ ಕೊಡಿ ಅಂತ ಅಂದ್ಬಿಟ್ಟು ನಮ್ದು ಆಮೇಲೆ ಅವೆಲ್ಲ ನಾನು ಆಮೇಲೆ ಚರ್ಚೆ ಮಾಡ್ತೀನಿ. ನನಗೆ ರೈತರಿಗಾಗಿರ್ತಕ್ಕಂಥ ಈ ನೋವೇನಿದೆ, ಈ ಸಂಕಷ್ಟ ಏನಿದೆ, 400 ವರ್ಷದಲ್ಲಿ ಆಗಿದೆ ಇರೋಷ್ಟು ಮಳೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಆಗಿದೆ ಅಂದರೆ ಎಲ್ಲ ಒಂದು ಕಡೆ ಯಾವ ರೀತಿ ಈ ಥರ ವಿಪರ್ಯಾಸನೂ ಗೊತ್ತಿಲ್ಲ. ಇದನ್ನು ತಕ್ಷಣ ಸರ್ಕಾರ ಸ್ಪಂದಿಸಿ ಕಾರ್ಯೋನ್ಮುಖರಾಗಬೇಕು ಅಂತ ರೈಲ್ವೆ ಸಂಪರ್ಕ ಶಾಸಕರು ಮನವಿ ಕೊಟ್ಟಿದ್ದಾರೆ ಸರ್. ಎಲ್ಲಿಗೆ ಬಂತದ್ದು ನೋಡಪ್ಪ, ನಾನು ಭಾರತ ಸರ್ಕಾರ, ರೈಲ್ವೆ ಇಲಾಖೆ ಇರಬೇಕು, ಜಲಶಕ್ತಿ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ನಾವು ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕಲೀರಿ ಅಂತ 100 ಸಾರಿ ಈ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹೇಳ್ತಾನೆ ಇರ್ತೀನಿ. ನಾನು ಕೂಡ ಇಲ್ಲಿ 6 ಸಾರಿ ಮಂತ್ರಿ ಆಗಿದ್ದೆ ರೀ. ನಿಮ್ಮ ಮನೆ ಕಾರ್ಯಾಗ 1 ತಿಂಗಳು ಬರ್ರಯ್ಯ ನೀವು ಡೆಲ್ಲಿಗೆ. ಅಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತವೆ, ಸಾಮಾನ್ಯರೇನು, ಬಡವರೇನು, ನೋವೇನು, ಅದನ್ನ ಯಾವ ರೀತಿ ನಾವು ತೀರ್ಮಾನ ಮಾಡ್ಬೋದು ಅನ್ನೋದನ್ನ ಭಾರತ ಸರ್ಕಾರ ಹೇಳ್ತದೆ ಅಂತ ಹೇಳ್ತೀವಿ. ಬರೋಲ್ರ ಅವರು. ಅಪ್ಪ ನಾನು ಹೇಳ್ದೆ ಅಲ್ಲಪ್ಪ, ಕೆಲ್ಸಕ್ಕೆ ಕೆಲಸ ಮಾಡಿ ಖಜಾನೆ ಖಾಲಿ ಆಗಿದೆ. ಜನರ ಭಾವನೆಯನ್ನ ಎಲ್ಲ ಒಂದು ಕಡೆ ಬೇರೆ ತಡೆಯೋದಕ್ಕೆ ಒಂದು ಪಾಪದ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಿನ್ನೆ ನಾನು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಯಾವ್ದು ಕೇಳಿ, 1 ನಿಮಿಷ ತಾಳಪ್ಪ, ನಾನು ಭಾಗಿಯಾಗೋದು ಬಿಡೋದು ಬೇರೆ ಕಡೆ. ಪಾಪದ ಹೊರೆ ಎಷ್ಟು ತುಂಬಿಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ನನ್ನ ಜೀವನದಲ್ಲಿ ನೋಡಿರಲಿಲ್ಲ. ನಾವೆಲ್ಲ ಒಟ್ಟಿಗೆ ಮಂತ್ರಿಗಳಾದ್ರು. ಪರಿಹಾರವನ್ನು ಮಾಡ್ತಕ್ಕಂಥದಕ್ಕೆ ತಕ್ಷಣವೇ ಧಾವಿಸ್ಬೇಕು, ರೈತರ ನೆರವಿಗೆ ಬರಬೇಕು, ಇಂಥ ಸಂಕಷ್ಟದಲ್ಲಿ ರೈತರಿಗೆ ನೆರವಾಗಬೇಕು ಅಂತ ನಾನು ಆಗ್ರಹ ಪಡ್ತೀನಿ.